ಮೊದಲನೇ ಯೋಹಾನ 3ನೇ ಅಧ್ಯಾಯ. ಹಲ್ಲೆಲೂಯ. 3ನೇ ಅಧ್ಯಾಯ 13ರಿಂದ 15 ವಚನ. ಯಾರಾದರೂ ಓದಿ. ಜಾಸ್ತಿ ಸಮಯ ತಗೊಳ್ಳಲ್ಲ, ನಿಮಗೆ ಬೇಜಾರು ಕೂಡ ನಾನು ಮಾಡೋದಿಲ್ಲ. ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡಿರಿ. ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡಿರಿ. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗುವುದರಿಂದ. ಗಮನ ಇಟ್ಟು ಕೇಳಿ. ನಾವು ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾದ ಕಾರಣ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗಿದೆ. ಮರಣದಿಂದ ಪಾರಾಗ್ಲಿಕ್ಕೆ ಒಂದೇ ಒಂದು ಮಾರ್ಗ. ಏನ್ ಹೇಳಿಯೋದು? ಸಹೋದರರನ್ನು ಪ್ರೀತಿಸುವುದು. ಪ್ರೀತಿ ಯಾರು? ಯೇಸು ಕ್ರಿಸ್ತ. ಹಲ್ಲೆಲೂಯ. ನೀವು ಆ ಮರಣದಿಂದ ಪಾರಾಗಬೇಕಾ? ಆ ಒಂದು ಮರಣದಿಂದ ನೀವು ಪಾರಾಗಬೇಕಾ? ಹೊಂದಾಣಿಕೆ ಮೇನ್, ಯೂನಿಟಿ ಈಸ್ ಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬರನ್ನೊಬ್ಬರು ಸಹೋದರರು ನೀವು ಒಬ್ಬನೊಬ್ಬರು ಪ್ರೀತಿಸಿದರೆ ಮಾತ್ರ ಆ ಒಂದು ಜೀವವನ್ನು ನೀವು ಪಡೆಯಲಿಕ್ಕೆ ಶಕ್ತರಾಗಿದೆ. ಇಲ್ಲಾಂದ್ರೆ ಮರಣ. ಹಲ್ಲೆಲೂಯ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅರ್ಥ ಯಾರಿಗಾದ್ರೂ ಆಗ್ತಾ ಇರದೇ ಇದ್ರೆ ಇನ್ನೊಂದು ಆವರ್ತಿ ಕೇಳಿ, ನಾನು ಹೇಳ್ತೇನೆ. ಆಮೇಲೆ ತನ್ನ ಸಹೋದರರನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಜಾಸ್ತಿ ಕೆಲಸ ಮಾಡಿದ್ರೆ ಕೊಲೆಗಾರ ಆಗಲ್ಲಪ್ಪ. ಜಾಸ್ತಿ ಏನಾದ್ರು ಹೋಗಿ ಕಡಿದ್ರೇನೆ ಕೊಲೆಗಾರ ಆಗಲ್ಲ. ಅವನು ಏನ್ ಮಾಡ್ತಾನೆ? ಏನ್ ಮಾಡಿದ್ರೆ ಕೊಲೆಗಾರನು? ಅಯ್ಯೋ, ಸ್ವಲ್ಪ ಕರೆದಿದ್ದು. ನಾನು ನೆನ್ನೆ ಪಾಸ್ ಕಿರಣ್ ಅವ್ರಿಗೆ ಹೇಳಿದೆ ಬೆಳಿಗ್ಗೆ. ಅವ್ರೇನೋ ಬಿಸಿಯಲ್ಲಿ ಇರ್ತಾರೆ. ಅವರು ಪಾಸ್ ಕಿರಣ್ ಅಂತ ನಾನು ಕರೆದ್ರೆ ಹೋಗಪ್ಪ ಎಂಬುದಾಗಿ ಅವರು ಏನೋ ಒಂದು ಬಿಸಿಯಲ್ಲಿ ಇರ್ತಾರೆ. ಹೋಗಿದ ತಕ್ಷಣ ನಾನೇನಾದ್ರೂ ಮನಸ್ಸಲ್ಲಿ ಇವ್ ನಿಂತವನು ಎಂಬುದಾಗಿ ದ್ವೇಷಿಸಿದ್ರೆ ಕೊಲೆಗಾರನು. ಯಾರು ಕೊಲೆಗಾರರಾಗಕ್ಕೆ ಇಷ್ಟಪಡ್ತೀರಾ? ಕೊಲೆಗಾರರಿಗೆ ದೇವರಾಜ. ಆಮೇಲೆ ಇನ್ನು ಏನ್ ಹೇಳ್ತಾ ಇದೆ? ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ. ನೋಡಿ, ಯಾವ ಕೊಲೆಗಾರನಲ್ಲಿಯೂ ಎವರ್ ಲಾಸ್ಟಿಂಗ್ ಲೈಫ್ ವಿಲ್ ಬಿ ನಾಟ್ ಲಿವ್ ಇನ್ ದೇಮ್. ಅವರ ಮಧ್ಯದಲ್ಲಿ ಆ ಒಂದು ನಿತ್ಯ ಜೀವ ಇಲ್ಲ. ಹಲ್ಲೆಲೂಯ. ಒಬ್ಬರನ್ನೊಬ್ರು ದ್ವೇಷಿಸ್ತಾ ಇದ್ದೀರಾ, ನಿಮಗೆ ನಿತ್ಯ ಜೀವ ಇಲ್ಲ. ದ್ವೇಷಿಸ್ತಾ ಇದ್ರೆ ನಿಮಗೆ ನಿತ್ಯ ಜೀವ ಇಲ್ಲ. ಹಲ್ಲೆಲೂಯ. ಎಲ್ಲ ತಡೆಗಳು ಹೊಡೆಯಲ್ಪಡ್ತದೆ, ಎಲ್ಲ ಕಲ್ಲುಗಳು ಚಂದ್ರ ಆಗ್ತದೆ, ಪಾಪವನ್ನು ಬಿಡ್ತದೆ. ಕಡೆಯದಾಗಿ ನಿನ್ನ ಸಹೋದರನನ್ನು ಪ್ರೀತಿಸದೆ ಹೋದರೆ ನಿನಗೆ ನಿತ್ಯ ಜೀವ. ಪ್ರಯಾಸ ಯಾಕೆ? ವೈ ವಿ ಆರ್ ಸಫರಿಂಗ್ ಹಿಯರ್?